ಮತ್ತು ಮಹಾರ್ಸಂದ್ರ ಮತ್ತು ದಾಸಪುರ ಹೋಬಳಿಯವರು ಬಂದಿದ್ದರು. ಅವ್ರು ಬಂದು ನಮ್ಮ ಚರ್ಚೆಯನ್ನು ಮಾಡಿ ನಾವು ಇಷ್ಟು ದಿನ ಕಾಂಗ್ರೆಸ್ಸಲ್ಲಿ ಉಟ್ಕೊಂಡ್ಬಂದಿದ್ವಿ, ಎಲ್ಲ ಚುನಾವಣೆಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ವಿ, ಎಲ್ಲ ಹೋರಾಟಗಳಲ್ಲೂ ಕೂಡ ಭಾಗವಹಿಸಿದ್ರು ಕೂಡ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಹೆಚ್ಚು ಕಮ್ಮಿ 3 ವರ್ಷ ಆದರೂ ಕೂಡ ವಿಶೇಷವಾಗಿ SC ST ಜನಾಂಗವಾಗಿ ಏನೂ ಕೆಲಸ ಮಾಡ್ತಾಯಿಲ್ಲ. ಮೊದಲು ಮನೆಗಳನ್ನು ಕೊಡ್ತಾಯಿದ್ರು, ಒಂದು ಮನೆ ಕೊಟ್ಟಿಲ್ಲ, ಯಾವುದು ಲೋನ್ಗಳು ಸಿಗ್ತಾಯಿಲ್ಲ, ಗಂಗಾ ಕಲ್ಯಾಣ ಕೇವಲ 3-4 ಕೊಡ್ತಾವ್ರೆ. ಮತ್ತು ಇವತ್ತು ಯಾರು ಕಾಂಗ್ರೆಸ್ ಮುಖಂಡರು ಯಲಹಂಕ ಕ್ಷೇತ್ರದಲ್ಲಿ ಇದ್ದಾರೆ ಪ್ರಮುಖರು, ನಮ್ಮನ್ನು ಕೇವಲ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಂಡರೆ ಹೊರತು ಒಂದೇ ಒಂದು ಸಹಕಾರವನ್ನು ಸಹಾಯವನ್ನು ಕೂಡ ಮಾಡ್ತಾಯಿಲ್ಲ. ಸೊ ಇವತ್ತು ಭಾರತೀಯ ಜನತಾ ಪಾರ್ಟಿ ನೀವು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದ್ದೀರಿ. ಭಾಳ ಜನ ಈಗಾಗಲೇ ನಮ್ಮ SC ಹಿಂದುಳಿದ ವರ್ಗ ಜನಾಂಗ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಪ್ರೀತಿಸ್ತೀರಿ ನೀವೆಲ್ಲರೂ ಕೂಡ, ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗ್ತಾ ಇದ್ದೀರಿ. ಮತ್ತು ಕ್ಷೇತ್ರದವ್ರು ಕೂಡ ನೀವು ಹೌದು, ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿದ್ವಿ ಅನ್ನೋ ಅಂತ ಅನ್ನಿಸ್ತದೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಕೂಡ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ, ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಯಾವುದೇ ಚುನಾವಣೆಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತವೆ ಅಂತ ಬಂದಾಗ ಅದಕ್ಕಿಂತ ಕೂಡ ಸಂತೋಷದ ವಿಚಾರ ಏನಿಲ್ಲ. ಸೊ ಅವರೇ ದಿನಾಂಕವನ್ನು ನಿಶ್ಚಯ ಮಾಡಿದ್ರು. ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕೇವಲ 3 ಊರಿಂದ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇನ್ನು ದಾಸಪುರ ಹೋಬಳಿಯಲ್ಲಿ ಪ್ರತ್ಯೇಕವಾದಂಥ ಅಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇವತ್ತೇನು ಇವರಿಗೆ ವೋಟ್ ಬ್ಯಾಂಕ್ ಆಗಿತ್ತು SC ಹಿಂದುಳಿದ ವರ್ಗ ಜನಾಂಗ, ST ಜನಾಂಗ, ಇವತ್ತು ಯಾರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಪರ ಇರ್ತಕ್ಕಂಥದ್ದು ಭಾಳ ಕಡಿಮೆ. ಇವತ್ತು ಅವ್ರಿಗೆ ಅರಿವಾಗ್ತಾ ಇದೆ. ಅಂಬೇಡ್ಕರ್ ಅವರನ್ನೇ ಕಾಂಗ್ರೆಸ್ನವ್ರು ಸೋಲಿಸಿದಂಥ ಸಂದರ್ಭದಲ್ಲಿ ಇವತ್ತು ನಮಗಿಲ್ಲಿ ಇವರೇನು ವೋಟ್ ಬ್ಯಾಂಕಾಗಿ ಇಟ್ಕೊಂಡವ್ರೆ, ನಮ್ಗೆ ಅವರ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ತೀರ್ಮಾನವನ್ನು ತಗೊಂಡವ್ರೆ. ಅವರಿಗೆ ಸಾಕಷ್ಟು ಒತ್ತಡಗಳನ್ನು ಕೂಡ ಹಾಕಿದರು. ಇತ್ತೀಚೆಗೆ ನೀವು ಹೋಗಬಾರ್ದು ಪಾರ್ಟಿ ಬಿಟ್ಟು ಅಂತೇಳಿ ಅವರು ನೇರವಾಗಿ ಹೇಳಿದ್ದಾರೆ, ಇಲ್ಲ ನಾವು ತೀರ್ಮಾನ ಮಾಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಹೋಗ್ತೀವಿ ಅಂತೇಳಿ. ಇವತ್ತು ಅವನ್ನೆಲ್ಲ ಕೂಡ ನಾವು ಸ್ವಾಗತವನ್ನು